ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಗೆದ್ದು ಬೀಗಿರುವಂತದ್ದು ವಿನ್ನರ್ ಆಗಿದ್ದಾರೆ. ಸದ್ಯ ಇದೀಗ ಅವರ ಊರು ದಡದಪುರದಲ್ಲಿ ನಾನಿದ್ದೇನೆ. ಅವರ ಮನೆಯ ಮುಂಭಾಗ ಇದೀಗ ಅವರ ಅಭಿಮಾನಿಗಳು ಕೂಡ ಧಾವಿಸ್ತಾ ಇರುವಂತದ್ದು. ಒಂದ್ ಕಡೆ ಅವ್ರ ತಂದೆಯವರು ಮನೆಯಲ್ಲೇ ಇದ್ದಾರೆ, ಮತ್ತೊಂದು ಕಡೆ ಜನರು ಕೂಡ ಅಂದ್ರೆ ಮಂಡ್ಯ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಇದೀಗ ಜನರು ಬರ್ತಾ ಇರುವಂತದ್ದು. ಅಂದ್ರೆ ಗಿಲ್ಲಿಯನ್ನ ನೋಡೋದಕ್ಕಾಗಿ ಇದೀಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ನಮ್ ಜೊತೆ ಒಂದಷ್ಟು ಗಿಲ್ಲಿ ಅವರ ಅಭಿಮಾನಿಗಳಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ನೀವೆಲ್ಲಿಂದ ಬಂದಿರೋದು, ಏನಕ್ಕೆ ಬಂದಿದ್ದೀರಾ ಸರ್ ಇವಾಗ? ನಾವು ಗಿಲ್ಲಿ ಅಭಿಮಾನಿ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಕೆಸ್ತೂರು ಪಕ್ಕ ಎಡಾನಹಳ್ಳಿ. ಅವ್ರ ಅಭಿಮಾನಕ್ಕೋಸ್ಕರ ನಾವು 15 ದಿವಸದಿಂದ ಒಂದೇ ಸಮ ಹಳ್ಳಿಗಳೆಲ್ಲ ತಿರುಗಿ ಎಲ್ಲರಿಗೂ ಗೊತ್ತಿಲ್ಲದವ್ರಿಗೆಲ್ಲ ವೋಟ್ ಮಾಡಿಸಿ ಅಂತ ಹೇಳಿ ಮಾಡಿಸ್ಕೊಂಡು ಅವರ ಗ್ರಾಮಕ್ಕೆ ಇವತ್ತು ಬಂದು ಅವ್ರ ಮನೆ ಹತ್ರ ಅವ್ರ ತಂದೆ ತಾಯಿ ಅವರು ಯಾರಿದ್ರು ಬಂಧುಗಳನ್ನ ಮಾತಾಡ್ಸ್ಕೊಂಡು ಹೋಗುವ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಅಂದ್ರೆ ಗಿಲ್ಲಿ ಸೇರಿದಂತೆ ಅವರ ಪೋಷಕರನ್ನು ಕೂಡ ನೋಡ್ಕೊಂಡು ಅವ್ರನ್ನ ಪೋಷಕರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ಅಭಿಮಾನದಿಂದ ಬಂದಿದ್ದೀವಿ. ಸರ್, ನೀವೇ ಹೇಳ್ತಿದ್ರಿ ಎಲ್ಲಾ ಕಡೆ ನಾವು ಕೂಡ ಕ್ಯಾಂಪೇನ್ ಮಾಡಿದ್ರು ವೋಟ್ ಹಾಕಿ ಅವ್ರಿಗೆ, ಗಿಲ್ಲಿ ಅವ್ರಿಗೆ ಅಂತ. ಇದೀಗ ಗೆದ್ದಿದ್ದಾರೆ, ಬಿಗ್ ಬಾಸ್ ಗೆದ್ದಿದ್ದಾರೆ, ಕಪ್ ಅವ್ರಿಗೆ ಸಿಕ್ಕಿದೆ, ಏನ್ ಹೇಳ್ತೀರಾ? ಭಾಳ ಖುಷಿಯಾಗಿದೆ. ಅವರು ಗೆಲ್ಲಬೇಕು ಅಂತ ನಾವು ಅಷ್ಟೊಂದು ಹೋರಾಟ ಮಾಡೋದಕ್ಕೆ ನಮಗೆ ಮನಸ್ಸಿಗೆ ತೃಪ್ತಿ ಆಯಿತು. ಅದಕ್ಕೋಸ್ಕರನೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗುವ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸರ್, ನೀವೇನ್ ಹೇಳ್ತೀರಾ ಸರ್, ಎಷ್ಟು ಖುಷಿ ಇದೆ ಗಿಲ್ಲಿಗೆ? ನನಗೆ ಭಾರಿ ತುಂಬ ಖುಷಿ ಆಯಿತು. ನನಗೆ ಒಂದು 2 ತಿಂಗಳು ನೋಡಿದೆ. ನಾನು ಬೇಕಾಬಿಟ್ಟಿಯಾಗಿ ನೋಡ್ತಿದ್ದೆ. 2 ತಿಂಗಳಾದ್ಮೇಲೆ ಫುಲ್ ತಲೆ ಕೆಡ್ಸ್ಕೊಂಡು ನೋಡಿದೆ. ಅವನಿಗೆ ಸ್ವಲ್ಪ ಏನೋ ಅನ್ಯಾಯ ನಡೀತಾ ಇದೆ ಅಂತ ಅನಿಸ್ತು. ನಾನು ನನ್ನ ಆಟೋದಲ್ಲಿ ಒಂದು ಬ್ಯಾನರ್ ಮಾಡಿಸಿ ಹಳ್ಳಿಗಳೆಲ್ಲ ಸುತ್ತಿ ಗಿಲ್ಲಿ ಗೆಲ್ಲಬೇಕು, ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಮಂಡ್ಯ ಜಿಲ್ಲೆ ಹುಡುಗ ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆಗೆ ನಾನೇ ಆಟೋ ತಗೊಂಡು ಓಡಾಡ್ಸ್ಕೊಂಡು ಎಲ್ಲ ಗಿಲ್ಲಿಗೆ ವೋಟ್ ಮಾಡಬೇಕು, ಅವನ ಮುಂದೆ ತರಬೇಕು, ಅವನಿಗೆ ವೋಟ್ ಹಾಕಿ ಅನ್ಕೊಂಡು ಹಳ್ಳಿ ತಿರುಗಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಅವ್ರ ಮನೆ ಯಾರಿದ್ದರು ಅವರನ್ನು ಮಾತಾಡ್ಸ್ಕೊಂಡು ಹೋಗಿ ಅವ್ರ ಊರು ನೋಡಿರಲಿಲ್ಲ. ನಾನು ಬಂದೆ, ನಾನು ಆಟೋನ ತಗೊಂಬಂದಿದ್ದೀನಿ. ಈಗ ನನ್ಗೆ ಭಾರಿ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹಳ್ಳಿ ಹುಡುಗ, ರೈತನ ಮಗ ಗೆದ್ದಂಥದ್ದು ಯಾವ ರೀತಿ ಇವಾಗ ಮನೆ ಮಗ ಆಗ್ಬಿಟ್ಟಿದ್ದಾರೆ ಅಂತ. ನಮ್ಮ ಕರ್ನಾಟಕಕ್ಕೆ ಮನೆ ಮಗ ಆಗ್ಬಿಟ್ಟವನೇ ಇವಾಗ. ಬಡವ್ರ ಹುಡುಗರು ಗೆಲ್ಲಬೇಕು, ಚೆನ್ನಾಗಿರ್ಬೇಕು, ಈ ತರ ಮಕ್ಕಳು ಪ್ರತಿ ಒಂದ್ ಮನೇಲೂ ಉಡ್ಬೇಕು ಅಂತ ನನ್ನ ಆಸೆ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬದುಕ್ಬೇಕು ಈ ತರ ಅನ್ನೋದು ನನಗೆ ಆಸೆ ಆಯ್ತು. ನನಗೇನೋ ಒಂದು ಖುಷಿಯಿಂದ ನಾನು ಒಂದು 8-10 ದಿವಸದಿಂದ ಜಾಲಿಯಾಗಿ ಇವನಿಗೋಸ್ಕರ ಓಡಾಡ್ಬಿಟ್ಟೆ. ನನಗೆ ಖುಷಿ ಆಯ್ತು. ಜನರ ಪ್ರಾರ್ಥನೆ ಈಡೇರ್ತಾ ಅಂತ ಎಲ್ಲರೂ ಕೂಡ ಇಡೀ ಕರ್ನಾಟಕಕ್ಕೆ ಈಡೇರಿ. ಇದು ಉಡುಪಿ, ಮಂಗಳೂರೆಲ್ಲ, ಬಾಂಬೆಗೂ ನಂದು ವಿಡಿಯೋ ಕಾಲಲ್ಲಿ ಮಾತಾಡೋರೆ ಗಿಲ್ಲಿಗೆ ವೋಟ್ ಮಾಡಿ ಅಂತ. ಅಲ್ಲೆಲ್ಲ ನಾನು ಉಡುಪಿ ಕೃಷ್ಣ ಅಂತ ನನ್ನ ಹೆಸರು, ಉಡುಪಿಲಿದ್ದದ್ದು. ಉಡುಪಿ, ಬಾಂಬೆಯಿಂದ ಎಲ್ಲ ನನಗೆ ಪರಿಚಯ. ಅಲ್ಲಿಂದೆಲ್ಲ ವೋಟ್ ಮಾಡಿದ್ರು. ಅಲ್ಲಿಂದ ಸೂಪರ್ ಆಗಿ ಆಮೇಲೆ ರಕ್ಷಿತಂಗೂ ವೋಟ್ ಮಾಡೋಂದ್ರು. ನಾನು ಅವ್ರಿಗೂ ಮಾಡಿದ್ದೀವಿ ಆದಷ್ಟು ಅಂತ ಹೇಳಿ ಗಿಲ್ಲಿಗೆ ಫುಲ್ ಸಪೋರ್ಟ್ ಮಾಡಿ ನಾನು ಖುಷಿ ಆಯ್ತು. ಬಂದು ಅವ್ರ ಮನೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡು ಕರ್ಕೊಳ್ತೀರಾ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಗಿಲ್ಲಿ ಅಂತ? ಅಭಿಮಾನಿಗಳು ಯಾವ ರೀತಿ ಅವರನ್ನ ವೆಲ್ಕಮ್ ಮಾಡ್ತೀರಾ? ಖುಷಿಯಿಂದ ಮಾಡ್ತೀವಿ ಎಲ್ಲ. ನನಗೇನು ಅಷ್ಟು ಓದಿಲ್ಲ, ನಾನು ಒಂದು ಕಳಿಸ್ತೇವೆ, ಆದಷ್ಟು ಮಾತಾಡ್ತಾ ಇದ್ದೀನಿ. ಅವನು ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಮಗ ಅಂತ ನಾವು ಸಾಕತ್ತೀವಿ. ಬೇಕಾದ್ರೆ ಆ ಥರ ಬೇಕಾದ್ರೆ ಕಳಿಸ್ಲಿ. ಅವ್ರ ಅಪ್ಪ ಅಮ್ಮ ಬಿಡ್ಬೇಕಲ್ಲ. ಇಲ್ಲ, ಆಮೇಲೆ ನಾನು ಬ್ಯಾನರ್ ಹಾಕಿದ್ದೀನಿ ಅವ್ರ ಅಪ್ಪನ ಥರನೇ. ನನ್ನ ಸುಮಾರು ಬೆಂಗಳೂರಲ್ಲಿ ಕೆಂಗೇರಿ ತಾವು ಪೊಲೀಸ್ನವರು ಕೇಳಿದ್ರು, ಅವ್ರು ಏನಾಗಬೇಕು ಅವ್ರ ಅಪ್ಪನ ನೀವು ಅಂದರು. ಇಲ್ಲ, ನಾನು ಸುಮ್ಮನೆ ಅವ್ರ ಅಣ್ಣ ತಮ್ಮದ್ರು ಅಂದೆ. ಅದೇ ಥರ ಕಾಣಿಸ್ತಾ ಇದೆ ನನ್ನ ಬ್ಯಾನರಲ್ಲಿ. ನಾನು ಅಲ್ಲೆಲ್ಲ ಕ್ಯಾನ್ವಾಸ್ ಮಾಡ್ಕೊಂಡು ನನಗೆ ಖುಷಿ ಆಯಿತು. ಇವನಿಗೋಸ್ಕರ ಏನಾರು ಆಗೋಲಿ, ಅವ್ನು ಗೆಲ್ಲಬೇಕು ಅಂದ್ಬಿಟ್ಟು ಖುಷಿಯಿಂದ ಬಂದೆ ಹಳ್ಳಿಗಳಲ್ಲೆಲ್ಲ. ನೋಡ್ರಿ, ನೀವೆಲ್ಲಿಂದ ಬಂದಿರುವಂಥದ್ದು, ಏನು ಹೇಳ್ತೀರಾ ಗಿಲ್ಲಿ ಗೆದ್ದಾಗಿದೆ? ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಎಡಾನಹಳ್ಳಿ ಗ್ರಾಮದವರು. ನಮಗೆ ಗಿಲ್ಲಿ ಗೆದ್ದದ್ದು ಬಹಳ ಸಂತೋಷ ಆಯಿತು. ಅದರಿಂದ ನಾವು ಅವ್ರ ಮನೆ ತಕ್ಕ ಹೋಗಿ ತಂದೆ ತಾಯಿ ಅವರೆಲ್ಲನೂ ಮಾತಾಡ್ಸ್ಕೊಂಡು ಬರುವ ಅಂದ್ಬಿಟ್ಟು ಬಂದು ಸರ್. ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಯ್ತಾ ಇದೆ ಸರ್. ಬಿಗ್ ಬಾಸ್ ನೋಡ್ತಿದ್ರಿ, ಯಾವ ರೀತಿ ಜನರಿಗೆ ಮನೋರಂಜನೆ ಕೊಡ್ತಾ ಇದ್ರು ಅಂತ? ಬೆಳೆ ಖುಷಿ ಆಯ್ತಿತ್ತ ಬಿಗ್ ಬಾಸ್ ಅಲ್ಲಿ? ಬಹಳ ಖುಷಿ ಆಯ್ತಿತ್ತು. ಗಿಲ್ಲಿ ಬತ್ತು ಅಂದ್ರೆ ಮಾತಾಡಿದ್ರೆ ಕಾಮಿಡಿ ಏನ್ ನೆಗದಿ ಉಳ್ಳಾಡುವಂಗ ಆಗೋದು. ಬಹಳ ಖುಷಿ ಕೊಟ್ಟ ಸರ್, ಬಹಳ ಸಂತೋಷ ಆಯ್ತು ಅವ್ನು ಗೆದ್ದದ್ದು. ಎಷ್ಟೋ ಜನ ಖುಷಿ, ಏನೋ ಒಂದು ದುಃಖದಲ್ಲಿದ್ರು ಕೂಡ ಎಲ್ಲಾನು ನೆಗಿಸ್ತೇನೆ, ಮರೆಸ್ತಾ ಅದೆಲ್ಲ ಮರೆಸ್ಬಿಟ್ಟು ಅವ್ರನ್ನೂ ಸುಧಾ ನೆಗ ಆಡಿಸ್ತಾ. ಖುಷಿ ಅವ್ನು ಮಾತಾಡೋ ಖುಷಿಗೆ, ಅವ್ನು ಗೆದ್ದದ್ಕೆ ನನಗೆ ಖುಷಿ ಕಣ್ಣೀರು ಬಂದ್ಬಿಡ್ತು ರಾತ್ರಿ. ಒಂಥರ ಏನೋ ಆ ಥರ ಇರ್ಬೇಕು. ಇದಿಷ್ಟು ಗಿಲ್ಲಿ ಅವರ ಅಭಿಮಾನಿಗಳು, ಮಂಡ್ಯ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದಿರುವಂತಹ ಜನರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.